ಮ್ಯಾನೇಜ್ ಮಾಡ್ತೀರಾ? ಬೇರೆ ಎಂತ ಈಗಿನ ಮಕ್ಕಳು ಆತರ ಮಾಡೋದು ತುಂಬಾನೇ ಕಡಿಮೆ. ನನ್ಗಂತೂ ಆಗಲ್ಲ ಆತರ ಮಾಡ್ಲಿಕ್ಕೆ. ಸೊ ನಾನು ಕ್ಲಾಸಲ್ಲಿ ನೋಡಿರೋ ಪ್ರಕಾರ ನೀವಿಬ್ರು ತುಂಬಾ ಸ್ಟ್ರೇಟ್ ಫಾರ್ವರ್ಡ್. ಸೊ ಶ್ರೀನಿವಾಸ್ ಯೂನಿವರ್ಸಿಟಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ. ಮತ್ತೆ ಶ್ರೀನಿವಾಸ್ ಯೂನಿವರ್ಸಿಟಿಗೆ ಬರಬೇಕು ಅಂತ ಯಾಕಾಯ್ತು ನಿಮಗೆ? ಅಂದ್ರೆ ಈ ಕಾಲೇಜನ್ನು ಹೇಗೆ ಚೂಸ್ ಮಾಡಿದ್ವಿ ಅಂದ್ರೆ ಫಸ್ಟ್ ಇದು ಜರ್ನಲಿಸಮೇ ಕಲಿಬೇಕಂತ ನಮ್ದು ಫಸ್ಟ್ ಹೇಗೆ ಅಂದ್ರೆ PU ಆದ್ಮೇಲೆ ಯಾವ್ದು ಕೋರ್ಸ್ ತಗೊಳ್ಬೇಕು ಅಂತ ಏನ್ ಮಾಡ್ಬೇಕಂತ ಬಂದಾಗ ನಮ್ಗಿಬ್ರಿಗೆ ಇದ್ದದ್ದು ಒಂದೇ ಜರ್ನಲಿಸಮ್ ಮಾಡುವಂತ. ಸೊ ಅದಕ್ಕೆ ಗೂಗಲ್ಗೆ ಹೋದ್ವಿ, ಕಾಲೇಜ್ ನೇಮ್ ಎಲ್ಲ ತೆಗೆದಾಗ ಶ್ರೀನಿವಾಸ್ ಯೂನಿವರ್ಸಿಟಿ ಮತ್ತೆ 2 ಕಾಲೇಜ್ ಇತ್ತು ನಮ್ದು. ಅದಕ್ಕಿಂತ ಮುಂಚೆ ಎಂತ ಆಯ್ತು ಅಂದ್ರೆ ನನ್ನ ಅಕ್ಕನ ಫ್ರೆಂಡ್ ಒಬ್ರು, ಸೊ ಅವರು ಶ್ರೀನಿವಾಸ್ ಯೂನಿವರ್ಸಿಟಿಯಲ್ಲಿ ಕಲಿತಿದ್ರು. ಸೊ ಅವರು ಅಂದ್ರೆ ಅಲ್ಲಿ ಕೇಳಿದ್ವಿ ಅಂತ ಜರ್ನಲಿಸಮ್ ಬಗ್ಗೆ ಆಚೆ ಕೇಳ್ತಾ ಇದ್ವಿ ಎಲ್ಲಿ ಉಂಟು ಅಂತ. ಸೊ ಅವ್ರು ಹೇಳಿದ್ರು ಅಣ್ಣಂದಿರು ಹೇಳಿದ್ರು, ಟ್ವಿನ್ಸ್ ಅಣ್ಣಂದಿರು ಕೂಡ. ಅವ್ರು ಹೇಳಿದ್ರು ಅಣ್ಣಂದಿರು ಇದು ಶ್ರೀನಿವಾಸ ನಮ್ಮ ಕಾಲೇಜಲ್ಲಿ ಉಂಟು ಅಂತ ಹೇಳಿದ್ರು. ಸೊ ಹಾಗೆ ಉಂಟು ಅಂತ ಮಾತ್ರ ಹೇಳಿದ್ರು. ಸೊ ಮತ್ತೆ ಎಂತ ಆಯ್ತಂದ್ರೆ ನಮ್ಮ ಗೂಗಲ್ ಅಲ್ಲಿ ಸರ್ಚ್ ಮಾಡುವಾಗ ಶ್ರೀನಿವಾಸ್ ಯೂನಿವರ್ಸಿಟಿ ಅಂತ ಬಂತು. ಸೊ ಅದಕ್ಕಿಂತ ಮುಂಚೆ 2 ಕಾಲೇಜಿಗೆ ನಾವು ತಿಳ್ಕೊಂಡಿದ್ವಿ, ಅಂದ್ರೆ ಹೇಗೆ ಫೀಸ್ ಹೇಗೆ ಮತ್ತೆ ಏನೆಲ್ಲ ಅಂತೆಲ್ಲ ಕೇಳಿ ತಿಳ್ಕೊಂಡಿದ್ವಿ. ಬಟ್ ಅದನ್ನ ಅಲ್ಲಿ ಇಟ್ಟಿದ್ವಿ ಸ್ವಲ್ಪ, ಓಕೆ ಬೇಡ ಇನ್ನೊಂದು ಕಾಲೇಜ್ ಎಲ್ಲ ತಿಳ್ಕೊಳ್ಳುವಂತ. ಮತ್ತೆ ಶ್ರೀನಿವಾಸ್ ಯೂನಿವರ್ಸಿಟಿಗೆ ಇಲ್ಲಿಗೆ ಅಂದ್ರೆ ಹೋಗ್ಬೇಕು ತಿಳ್ಕೊಳ್ಬೇಕಂತ ಅಂದಾಗ ನನ್ನ ಕಸಿನ್ ಒಬ್ಬ ಇದ್ರು. ಸೊ ಇಲ್ಲೇ ಈಗ ಕಲಿತಿದ್ದಾನೆ ಅವನು. ಸೊ ಅವನು ಇಲ್ಲಿಗೆ ಬಂದಿದ್ದ ಆಲ್ರೆಡಿ. ಸೊ ಅದಕ್ಕೆ ನಾನು ಅವನಿಗೆ ಹೇಳಿದ್ದ, ಇಲ್ಲ ನಾನು ಹೀಗೆ ಹೋಗ್ತಿದ್ದೀನಿ ಈ ಕಾಲೇಜಿಗೆ ಅಂತ. ಅದಕ್ಕೆ ನಾನು ಹೇಳಿದ್ದೆ, ಆದ್ರೆ ಸರಿ ಹೋಗಲಿ ನಮ್ಮ ಜರ್ನಲಿಸಮ್ ಬಗ್ಗೆ ಏನಾದ್ರು ಒಂದು ಕೇಳ್ಕೊಂಡ್ ಬಾ ಅಂತ. ಸೊ ಹಾಗೆ ತಿಳ್ಕೊಂಡು ಕಾಂಟ್ಯಾಕ್ಟ್ ಮಾಡಿ. ಫೀಸ್ ಅದೆಲ್ಲ ನೋಡು ಅಂದ್ರೆ ಇಬ್ರು ಅಂತ ಆದಾಗ ಫೀಸ್ ತುಂಬಾ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಕಾಲೇಜಲ್ಲಿ ಅಂದ್ರೆ 80,000 1 lakh ಹಾಗೆಲ್ಲ ಬಂತು. ಸೊ ಅಲ್ಲಿಂದ ಅದು ನಮ್ಗಿಬ್ರಿಗೆ ಅಂತ ತುಂಬಾ ಜಾಸ್ತಿ ಆಗ್ತದೆ. ಸೊ ಇಲ್ಲಿ ಬಂದಾಗ ಕಂಪೇರ್ಡ್ ಟು ಅದರ್ ಕಾಲೇಜ್ ಅಂತ ಕೇಳಿದಾಗ ಇದಕ್ಕೆ ತುಂಬಾ ನಮಗೆ ಕಮ್ಮಿ ಅಂತ ಅನಿಸ್ತು. ಪರವಾಗಿಲ್ಲ. ಮತ್ತೆ ಒಂದು ಮಾರ್ಕ್ ಬೇಸಿಸ್ ಮೇಲೆ ತಗೊಂಡ್ರೆ ಇದು ಫೀಸ್ ಕಮ್ಮಿ ಮಾಡ್ತೇವೆ ಇಬ್ರಿಗೂ ಕೂಡ. ಸೊ ಹಾಗೆ ನೋಡುವಾಗ ಓಕೆ ಅಂತ ಆಯ್ತು. ಸೊ ಮತ್ತೆ ಇಲ್ಲಿ ಈಗ ನೋಡುವಾಗ ಎಜುಕೇಶನ್ ಅಂತ ಬಂದುವಾಗ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಗಿರ್ಬೋದು ತುಂಬಾ ಉಂಟು. ಸೊ ಒಂದು ಬೆಸ್ಟ್ ಕಾಲೇಜ್ ಅನ್ನು ಸೆಲೆಕ್ಟ್ ಮಾಡಿದ್ವಿ ಅಂತ ಅನಿಸ್ತದೆ. ಅಂದ್ರೆ ನಮ್ಗೆ ಜರ್ನಲಿಸಮ್ ಅಂತ ಬಂದಾಗ ನಮ್ಮ ಈ ಫೀಲ್ಡಿಗೆ ಥಿಯರಿಗಿಂತ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ಸ್ ತುಂಬಾ ಜಾಸ್ತಿ ಬೇಕಾಗ್ತದೆ. ಸೊ ಈಗ ನೀವು ಕೂಡ ಇದರಲ್ಲಿ ಇರೋದ್ರಿಂದ ನಿಮ್ಗೆ ಕೂಡ ಗೊತ್ತಾಗ್ತದೆ. ತಿಂಗಳಿಗೆ 2 ಸಲ ಆದ್ರೂ ನಮ್ಗೆ ಮೀಡಿಯಾ ವರ್ಕ್ ಇರುತ್ತೆ. ಮತ್ತೆ ತಿಂಗಳಿಗೆ ಒಂದೊಂದ್ಸಲ 3-4 ದಿನ ಕಂಟಿನ್ಯೂಷನ್ ಆಗ್ತಾನೆ ಇರುತ್ತೆ. ನಮಗೆ ಒಂದೊಂದ್ಸಲ ಸುಸ್ತಾಗ್ತದೆ, ಅಪ್ಪ ಎಷ್ಟು ಮಾಡ್ತಿದೀವಿ ಅಂತ. ಸೊ ಅದನ್ನು ನೋಡುವಾಗ ಓಕೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ತುಂಬಾ ಸಿಗ್ತದೆ, ಅದು ತುಂಬಾನೇ ಬೆನಿಫಿಟ್ ಆಗ್ತಿದೆ. ಹೇಗೆ ಫೀಲ್ಡ್ ವರ್ಕ್ ಹೋಗ್ಬೇಕಲ್ಲಿ ಹೇಗಿರ್ಬೇಕು ಅಥವಾ ಯಾವ ರೀತಿ ಲೈಟಿಂಗ್ ಸೆಟ್ ಮಾಡಬೇಕು, ಕ್ಯಾಮ್ರಾ ಸೆಟ್ ಮಾಡಬೇಕು ಅಲ್ಲೆಲ್ಲ ಗೊತ್ತಾಗ್ತದೆ ಅಲ್ಲ ನಮಗೆ. ಸೊ ಸೊ 1.5 years ಆಲ್ರೆಡಿ ಆಗಿದೆ, ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಸೊ ತುಂಬಾ ಮಾತಾಡಿ ಸಾಕಾಗೋಗಿದೆ. ಸೊ ಸ್ವಲ್ಪ ಬ್ರೇಕ್ ತಗೊಂಡು ಎಸ್ ಆರ್ ನೋ ರೌಂಡ್ಗೆ ಬನ್ನಿ. ಸೊ ಇದು ವೈಟ್ ರೋಸ್ ಅಂದರೆ ಎಸ್, ಓಕೆ. ರೆಡ್ ರೋಸ್ ಅಂದರೆ ನೋ. ನೆನಪಿದೆಲ್ಲ, ರೆಡ್ ಅಂದರೆ ನೋ, ಎಸ್ ಅಂದರೆ ವೈಟ್ ಕಲರ್. ಲೆಫ್ಟ್ ಹ್ಯಾಂಡ್ ಓಕೆ ಫೈನ್ ಇಂಚರ ಒಟ್ಟಿಗೆ ಸೋಚ್ ಸರಿ. ಸೊ ಫಸ್ಟ್ ಕ್ವೆಶ್ಚನ್, ನೀವು ಯಾರ ಜೊತೆನೂ ಮಿಂಗಲ್ ಆಗಲ್ಲ, ಹೌದಾ? ಅದು ಎಸ್ ಅಂದ್ರೆ ಹಾಗಲ್ಲ, ಅದು ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ನೀವು ಅಂದ್ರೆ ನನಗೆ ಒಂದು ಸ್ವಲ್ಪ ಕ್ಲೋಸ್ ಫ್ರೆಂಡ್ ಇದ್ರ ಅಂತ ಅನ್ಕೊಳ್ಳಿ. ಈಗ ನಿಮ್ ಜೊತೆ ನಾನು ಜಾಸ್ತಿ ಮಾತಾಡ್ತೀನಿ, ಈಗ ನಾವಿಬ್ರು ಕೂಡ ಇದು ನನಗೆ ನಾನು ಅನ್ಕೊಂಡಿರೋ ರೀತಿ. ಸೊ ಏನೋ ಒಂದು ಈಗ ಈ ಒಂದು ನೀವು ನನಗೆ ಫೇವ್ರೇಟ್ ಇರೋದ್ರಿಂದ ನಾನು ಯಾವುದೋ ಒಂದು ಪ್ಲೇಸಲ್ಲಿ ನಿಮ್ಮ ಜೊತೆ ಫನ್ನಿಯಾಗಿ ಮಾತಾಡ್ತಿದ್ದೀನಿ. ಆ ಸಿಚುವೇಶನ್ ಆ ಎನ್ವಿರಾನ್ಮೆಂಟ್ ನಮಗೆ ಮ್ಯಾಚ್ ಆದರೆ ಮಾತ್ರ ನಾವಲ್ಲಿ ಸ್ವಲ್ಪ ಎಕ್ಸ್ಟ್ರಾವರ್ಟ್ ಅಥವಾ ಸ್ವಲ್ಪ ಇದರ ಜೊತೆ ಮಿಂಗಲ್ ಆಗ್ತೀವಿ. ಅದೇ ಸಿಚುವೇಶನ್ ಅಥವಾ ಎನ್ವಿರಾನ್ಮೆಂಟ್ ನಮಗೆ ಮ್ಯಾಚ್ ಆಗಿಲ್ಲ ಅಂದ್ರೆ ನಾವು ತುಂಬಾ ಇಂಟ್ರೋವರ್ಟ್, ಆಗ ಯಾರ ಜೊತೆ ಮಾತಾಡೋದು ನಾವಿಬ್ಬರೇ ಇರ್ತೇವೆ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವಿಬ್ಬರೇ ಇರ್ತೇವೆ, ಜಾಸ್ತಿ ಮಿಂಗಲ್ ಆಗ್ಲಿಕ್ಕೆ ಹೋಗೋದು. ಅದು ಫ್ಯಾಮಿಲಿ ಅಂತ ಆಗಿರ್ಬೋದು ಅಥವಾ ಕ್ಲಾಸಲ್ಲಿ ಅಂತ ಆಗಿರ್ಬೋದು. ಕ್ಲಾಸಲ್ಲಿ ಕೂಡ ಅಷ್ಟೇ, ಚೂಸ್ಡ್ ಪೀಪಲ್ ಅನ್ನು ಮಾತ್ರ ನಾವು ಚೂಸ್ ಮಾಡೋದು. ಅದೇ ಸೇಮ್ ಎನ್ವಿರಾನ್ಮೆಂಟ್ ಅಥವಾ ಸಿಚುವೇಶನ್ ಮ್ಯಾಚ್ ಆದ್ರೆ ಮಾತ್ರ ನಾವು ಕ್ಲಾಸಲ್ಲಿ ಕೂಡ ನೀವು ನೋಡಿರ್ಬೋದು, ನಮಗೆ ಆ ಎನ್ವಿರಾನ್ಮೆಂಟ್ ಅಥವಾ ಸಿಚುವೇಶನ್ ಮ್ಯಾಚ್ ಆದ್ರೆ ಮಾತ್ರ ಅಲ್ಲಿ ನಾವು ಜಾಸ್ತಿ ಮಾತಾಡ್ತೇವೆ. ಇಲ್ಲಾಂದ್ರೆ ನಾವಿಬ್ಬರೇ ಇರ್ತೇವೆ ಅಥವಾ ನಾವು ಏನಾದ್ರೂ ಇಬ್ಬರೇ ಮಾಡ್ಕೊಂಡಿರ್ತೇವೆ. ಸೊ ಸ್ವಲ್ಪ ಕಮ್ಮಿ ಮಿಂಗಲ್ ಆಗುತ್ತೆ. ಟ್ವಿನ್ಸ್ ಅನ್ನೋ ಟ್ಯಾಗ್ ಲೈನ್ ಅನ್ನ ನೀವು ಯಾವತ್ತಾದ್ರೂ ಬಳಸಿದ್ದೀರಾ? ಎಸ್ ಬಳಸ್ಕೊಂಡಿದ್ದೇವೆ. ಅದು ಎಲ್ಲ ವಿಷಯದಲ್ಲಿ ಬಳಸ್ಕೊಂಡಿದ್ದೇವೆ. ಅಂದ್ರೆ ಒಂದು ಸಣ್ಣ ಎಕ್ಸಾಂಪಲ್ ಅಂತ ಬಂದಾಗ, ನಮ್ಮ ಪ್ರೈಮರಲ್ಲಿ ಇರುವಾಗ ನಮಗೆ ಅಂದರೆ ತಲೆಗೆ ಎಣ್ಣೆ ಹಾಕ್ಕೊಂಡು ಬರಬೇಕು, ಕೈಕಾಲು ಉಗುರು ತೆಗಿಬೇಕು, ಹೂ ಮುಟ್ಕೊಂಡು ಬರಬೇಕು, ಬೊಟ್ಟು ಹಾಕೊಳ್ಬೇಕು ಅನ್ನೋದೆಲ್ಲ ಇತ್ತು. ಒಂದು ದಿವಸ ನಾನು ಏನಾಗಿತ್ತಂದರೆ, ಇವಳು ಉಗುರೆಲ್ಲ ತೆಗೆದಿದ್ದು, ನಾನು ತೆಗ್ದಿರ್ಲಿಲ್ಲ. ಸೊ ಮ್ಯಾಮ್ ಒಬ್ಬರಾದ್ಮೇಲೆ ಒಬ್ಬರನ್ನು ಕರಿತಾ ಇದ್ರು, ಇವಳು ಫಸ್ಟ್ಗೆ ಹೋದ್ರು.
ಅಂದ್ರೆ ನಾವಿಬ್ರೆ ಡಿಸ್ಕಸ್ ಮಾಡ್ಕೊಂಡು ಇವಳನ್ನ ಫಸ್ಟ್ ಕಳ್ಸಿದ್ದು ನೀವ್ ಹೋಗ್ ಮೊದ್ಲು ಅಂತ. ಅವಾಗ ನಮ್ಗೆ ಈ ಮೋಲ್ಸ್ ಇರ್ಲಿಲ್ಲ ನಮ್ಗೆ. ಇತ್ತೀಚೆಗೆ ಈ ಮೋಲ್ಸ್ ಎಲ್ಲ ಸ್ಟಾರ್ಟ್ ಆದ ಆಗ ಎಲ್ಲ ಇರ್ಲಿಲ್ಲ. ಸೊ ಅಂದ್ರೆ ಇವಳು ಹೋದ್ಲು, ಇವಳ ಕೈಯಲ್ಲಿ ಉಗುರಿ ಇರ್ಲಿಲ್ಲ, ನನ್ನ ಕೈಲಿದ್ದು ನಂಗೆ ತೆಗಿಲಿಕ್ಕೆ ಮರ್ತೋಗಿತ್ತು. ವಾಪಸ್ ಸ್ಟಾರ್ಟ್ ಬಂದಾಗ ನನ್ನ ರೋಡ್ ಬಂದಾಗ ನಾನು ಇವಳ ನಿಲ್ಸ್ಬಿಟ್ಟಿದ್ದೆ. ಸೊ ನೀ ಹೋಗು ವಾಪಸ್ ಅಂತ ಮ್ಯಾಮ್ ವಾಪಸ್ ನೋಡಿ ಕಳಿಸ್ಬಿಟ್ಟು. ಅದು ಎಷ್ಟು ಅಡ್ವಾಂಟೇಜ್ ಆಗಿತ್ತು ಅಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ. ಅಂದ್ರೆ ಎಂತಾದ್ರೂ ಇವೆಂಟ್ಗಳೆಲ್ಲ ಹೋದಾಗ ಈಗ ಊಟಕ್ಕೆಲ್ಲ ನಿಂತಾಗ ಸಣ್ಣ ಮಕ್ಳು ಇರುವಾಗ ಈಗ ನಾನು ಫಸ್ಟ್ ಹೋದ್ರೆ ಇವಳು ಬಂದ್ರೆ ಇವಳು ಎಂತ 2 ಸಲ ಬಂದದ್ದು ಹಾಗೆಲ್ಲ ಕೇಳ್ತಾ ಎಲ್ಲ ಇದ್ರು. ಇನ್ನೊಂದು ಒಮ್ಮೆ ಬಂದದಲ್ಲ ಇನ್ನೊಮ್ಮೆ ಎಂತ ಬಂದೆ ಅಂದ್ರೆ ಆ ರೀತಿ ಎಲ್ಲ ಕೇಳ್ತಿದ್ರು. ಸೊ ಅದಕ್ಕೆ ಒಮ್ಮೆ ಅಡ್ವಾಂಟೇಜ್ ಕೂಡ ಆಗಿದೆ, ಡಿಸ್ಅಡ್ವಾಂಟೇಜ್ ಕೂಡ ಆಗಿದೆ. ಅದೇ ನಾವು ಟ್ವಿನ್ಸ್ ಅನ್ನೋ ಟ್ಯಾಗ್ ಲೈನ್ ಬಳಸ್ಕೊಂಡಿದ್ದೇವೆ. ಓಕೆ, ನೆಕ್ಸ್ಟ್ ಟ್ವಿನ್ಸ್ ಆಗಿರೋದ್ರಿಂದ ನಿಮಗೆ ತುಂಬಾ ಸ್ಪೆಷಲ್ ಫೀಲ್ ಆಗ್ತಾ ಇದೆ. ಅದು ಎರಡು ಕೂಡ ಹೌದು. ಯಾಕಂದ್ರೆ ಫಸ್ಟ್ ಸಣ್ಣವ್ರು ಇರುವಾಗ ನಮ್ಗಿಬ್ರಿಗೆ ಗೊತ್ತಿರ್ಲಿಲ್ಲ ನಾ ಟ್ವಿನ್ಸ್ ಅಂತ. ಅಮ್ಮ ಒಂದೇ ರೀತಿ ಬಟ್ಟೆ ಹಾಕ್ತಿದ್ರು, ಒಂದೇ ರೀತಿ ಎಲ್ಲ ಮಾಡ್ತಿದ್ರು, ನಮ್ಮಿಬ್ರಿಗೆ ಗೊತ್ತಿರ್ಲಿಲ್ಲ. ಅಂದ್ರೆ ಅಷ್ಟು ಮೆಚೂರಿಟಿ ಅಷ್ಟೊಂದು ಟ್ವಿನ್ಸ್ ಅಂದ್ರೆ ಎಂತ ಹಾಗೆ ಅಷ್ಟೊಂದು ಇದು ಇರ್ಲಿಲ್ಲ ಅಲ್ಲ. ಸೊ ಎಲ್ಲರೂ ನಮ್ಮ ನೋಡ್ತಿರುವಾಗ ಎಲ್ಲರೂ ನಮ್ಮನೆ ಫೋಕಸ್ ಮಾಡ್ತಿದ್ರು. ಅಂದ್ರೆ ಎಲ್ಲಾದ್ರೂ ಒಂದು ಫಂಕ್ಷನ್ಗೆ ಹೋಗ್ತಿದ್ರೆ ಎಲ್ಲಾದ್ರೂ ಹೊರಗಡೆ ಹೋಗ್ತಿದ್ರೆ ಎಲ್ಲರೂ ನಮ್ಮನೆ ಹೀಗೆ ನೋಡ್ತಿದ್ರು. ಅವಾಗ ನಮ್ಗೊಂಥರ ಏನು ಅಕ್ವರ್ಡ್ ಫೀಲ್ ಆಗ್ತಿತ್ತು, ಯಾಕೆ ಎಲ್ರು ಹೀಗೆ ನೋಡ್ತಿದ್ದಾರೆ. ಬೇರೆ ಮದುವೆ ಇವೆಂಟ್ಗಳಲ್ಲಿ ಹೋದಾಗ ಸಣ್ಣ ವಯಸ್ಸಲ್ಲಿ ನಮ್ಮಿಬ್ರನ್ನ ಎಲ್ಲ ಫೋಟೋದಲ್ಲಿ ನಾವಿರ್ತೀವಿ ನಮ್ಮ ನಿಲ್ಸ್ತಿದ್ರು. ಅಂದ್ರೆ ನಮ್ಗೆ ಫೋಟೋಕ್ಕೆ ಈಗಲೂ ಸ್ವಲ್ಪ ಹಿಂದೆನೆ ಫೋಟೋಕ್ಕೆ ನಿಲ್ಲುವುದಂದ್ರೆ ಮೊದಲು ಚಿಕ್ಕ ವಯಸ್ಸಾಗ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹಿಂದಿದ್ವಿ. ಸೊ ಫೋಟೋಕ್ಕೆಲ್ಲ ನಿಂತ್ಕೊಳ್ಸ್ತಿದ್ರು. ಅವಾಗ ನಮ್ಗೆ ಸ್ವಲ್ಪ ಯಾಕೆ ನಾವೆಲ್ಲದಕ್ಕೂ ನಂಗೆ ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಈಗ ಅಂದ್ರೆ ಟ್ವಿನ್ಸ್ ಅನ್ನೋ ಸ್ಪೆಷಲ್ ಫೀಲ್ ಇದೇ ಇಲ್ಲ, ಎರಡು ಕೂಡ ಹೌದು. ಅಂದ್ರೆ ಈಗೀಗ ಮೆಚುರಿಟಿ ಲೆವೆಲ್ ಬಂದಾಗ ಟ್ವಿನ್ಸ್ ಅಂತ ಬಂದ್ ಮಾತಾಡಿಸ್ತಾರೆ. ಅಂದ್ರೆ ಈಗ ಸಿಂಗಲ್ ಆಗಿದ್ರೆ ಯಾರು ಬಂದ್ ಮಾತಾಡಿಸ್ತಾರೆ, ಈಗ ನಾನು ಒಬ್ಳೆ ಆದ್ರೆ ಯಾರು ಬಂದ್ ಮಾತಾಡಿಸ್ತಾರೆ, ಸುಮ್ಮನೆ ಹೋಗ್ತಾರೆ. ಈಗ ಟ್ವಿನ್ಸ್ ಅಂತ ಬಂದಾಗ ಎಲ್ರು ಸ್ವಲ್ಪ ನಿಂತು ನೀವು ಟ್ವಿನ್ಸ್ ಎಲ್ಲಿ ಮನೆ ಹೇಗೆ ಅಂದ್ರೆ ಸ್ವಲ್ಪ ವಿಚಾರಿಸ್ತಾರೆ. ಯಾರು ಗೊತ್ತಿಲ್ಲದವ್ರು ಬಂದು ಸ್ವಲ್ಪ ಮಾತಾಡ್ತಾರೆ. ಸೊ ಅದು ಸ್ವಲ್ಪ ಸ್ಪೆಷಲ್ ಫೀಲ್ ಆಗ್ತಾವ, ನಾವು ಸ್ಪೆಷಲ್ ಅಲ್ವಾ. ಸೊ ಎಸ್ ಆರ್ ನೋ ರೌಂಡ್ ಅಲ್ಲಿ ಲಾಸ್ಟ್ ಕ್ವೆಶನ್, ನಿಮ್ಮಿಬ್ಬರ ನಡುವೆಯಲ್ಲಿ ಕಾಂಪಿಟೇಷನ್ಸ್ ಇದೆಯಾ? ನೋ, ಸಮಟೈಮ್ಸ್ ಎಸ್. ಎರಡು ಅಂದ್ರೆ ನಾವು ಪರೀಕ್ಷೆ ಅಂತ ಎಕ್ಸಾಮ್ ವಿಚಾರಕ್ಕೆ ಬಂದ್ರೆ ನಾವಿಬ್ರೆ ಕಾಂಪಿಟೇಷನ್ ಮಾಡ್ಕೊಳ್ತೀವಿ. ಅಂದ್ರೆ ಬೇರೆ ನಮ್ಮ ಕ್ಲಾಸಲ್ಲಿ ಯಾರು ನಮಗಿಂತ ಚಂದ ಕಲಿಯೋರು ಇದ್ರು ಕೂಡ ನಾವು ಕನ್ಸಿಡರ್ ನಮಗೆ ಅಗತ್ಯ ಇಲ್ಲ ಅವರ ಮಾರ್ಕ್ಸ್, ನಾವೇ ಕಾಂಪಿಟೇಷನ್ ಮಾಡ್ಕೊಳ್ತೀವಿ. ಅಂದ್ರೆ ಹೆಲ್ದಿ ಕಾಂಪಿಟೇಷನ್, ಅದರಲ್ಲಿ ಜಲಸಿ ನಿಂಗ್ ಬಂತು ಹಾಗೇನಿಲ್ಲ. ಅಂದ್ರೆ ಒಟ್ಟಾರೆ ಮಾರ್ಕ್ಸ್ ಒಳ್ಳೇದ್ ಬರ್ಬೇಕು ಅನ್ನೋ ಒಂದು ಉದ್ದೇಶದಿಂದ. ಅಂದ್ರೆ ಹೇಗೆ ಓದ್ತೀರಾ ನೀವು? ಬೇರೆ ಬೇರೆ ನಾವು ಡಿಸ್ಕಸ್ ಮಾಡ್ಕೊಂಡು ಓದುದು. ನಾನು ಈ ಕ್ವಶನ್ ಓದ್ತಿದ್ದೇನಂದ್ರೆ ಅದು ಅವಳು ಅದೇ ಕ್ವಶನ್ ಓದ್ತಿದ್ಲು. ಅದ ನಾವಿಬ್ರು ಒಂದು ಪ್ಯಾಟರ್ನ್ ಮಾಡ್ತಿದ್ವಿ, ಇಷ್ಟೇ ಕ್ವಶನ್ ಸಾಕು, ಇದು ಬೇಡ. ನಾವಿಬ್ರು ಓದಿದ್ದು ಅದೇ ಫಾರ್ಮ್ಯಾಟ್ ಅಲ್ಲಿ ಓದ್ತಿದ್ವಿ. ಬಿಟ್ರೆ ಬೇರೆ ಯಾವ್ದಾದ್ರು ಏನಿಲ್ಲ. ಅಥವಾ ಓದ್ತಿರುವಾಗ ಇದು ಓಕೆ ಇಂಪಾರ್ಟೆಂಟ್ ಅನ್ಸಿದ್ರೆ ಇವಳಿಗೆ ನಾ ಹೇಳ್ತೇನೆ, ಅವಳು ಅನ್ಸಿದ್ರೆ ಅವಳು ನಂಗೆ ಹೇಳ್ತಾನೆ ಅಷ್ಟೇ. ಬಿಟ್ರೆ ಅದೊಂದು ವಿಚಾರದಲ್ಲಿ ಹೆಲ್ದಿ ಕಾಂಪಿಟೇಷನ್ ಬಿಟ್ರೆ ಬೇರೆ ಯಾವ್ದು ವಿಚಾರ ಜಲಸಿ ಹಾಗೆ ಅಂತ ಇಲ್ಲ. ಸೊ ನಿಮ್ಮಿಬ್ಬರ ಟೇಸ್ಟ್ ಒಂದೇ ರೀತಿ ಇದೆಯಾ? ಆಲ್ಮೋಸ್ಟ್ ಎಲ್ಲ ರೀತಿಯ ಎಲ್ಲದ್ರಲ್ಲ. ಬಟ್ಟೆ ವಿಚಾರ ಅಂತ ಬಂದ್ರೆ ಅವಳಿಗೆ ಬೇರೆ ಬಟ್ಟೆ ಇಷ್ಟ ಆಗ್ತದೆ, ನಂಗೆ ಬೇರೆ ಬಟ್ಟೆ ಇಷ್ಟ ಆಗ್ತದೆ. ಕಲರ್ಸ್ ಕೂಡ ಹಾಗೆ. ಲಾಸ್ಟಿಗೆ ಕಾಂಪ್ರಮೈಸ್ ಆಗುದು ಇದೇ ತೆಗೆಯುವಂತ. ಫುಡ್ ಅಂತ ಕೂಡ ಅಷ್ಟೇ, ಅದು ಕೂಡ ಬೇರೆ ಬೇರೆ ಟೇಸ್ಟಿಂಗ್ಸ್. ಕೆಲವೊಂದ್ಸಲ ಅಪರೂಪಕ್ಕೆ ಒಂದ್ಸಲ ಏನಪ್ಪಾ ಅಂದ್ರೆ ಓಕೆ ತಗೊಳ್ಳುವಿದೆ ಅಂತ ಅಂದ್ರೆ ಮೊದ್ಲೇ ನಾವು ಪ್ರಿಪೇರ್ ಮಾಡಿ ಹೋಗಿದ್ರಿ ಈ ರೀತಿ ಆಗ್ಬೇಕು ಅಂತ ಬಟ್ಟೆ ವಿಚಾರ ಅಂತ. ಎಕ್ಸಾಂಪಲ್ ಫಾರ್ ಏನಾದ್ರು ಒಂದು ಬಟ್ಟೆ ತೆಗಿಬೇಕಂತಿದ್ರೆ ನಾವು, ಸೊ ನಾವು ಓಕೆ ಇದನ್ನ ಈ ಬಟ್ಟೆ ತೆಗಿಬೇಕಂತ ಬಂದಾಗ ಅದ್ರಲ್ಲಿ ನಮ್ಗೆ ಕಲರ್ಸ್ ಓಕೆ ಈ ರೀತಿ ಇದೇ ಕಲರ್ಸ್ ತೆಗೆಯುವಂತ ಬಂದಾಗ ಅಲ್ಲಿ ಬರಲ್ಲ. ಸಡನ್ ಹೋದ್ರೆ ಅಲ್ಲಿ ನಮ್ಗೆ ಬರುತ್ತೆ ಬೇಡ ಇದು ನಾವು ತಕೊಳ್ಳೋ ಇದು ತಕೊಳ್ಳೋ ಅಂತ. ಟೇಸ್ಟಿಂಗ್ಸ್ ಟ್ವಿನ್ಸ್ ಅಂತ ಹೇಳಿದ ತಕ್ಷಣ ಟೇಸ್ಟಿಂಗ್ಸ್ ಕೂಡ ಒಂದೇ ರೀತಿ ಇರ್ಬೇಕು ಅದೆಲ್ಲ ಇಲ್ಲ, ನಮ್ದ್ರಲ್ಲಿ ಹಾಗಿಲ್ಲ. ಸೊ ಒಂದು ಮಟ್ಟಿಗೆ ಇದೆ, ಬಿಟ್ರೆ ತುಂಬಾ ಇಲ್ಲ. ಸೊ ನಿಮ್ಮಿಬ್ಬರ ಹಾಬೀಸ್ ಒಂದೇನಾ ಅಥವಾ ಬೇರೆ ಬೇರೆನಾ? ಬೇರೆ ಬೇರೆ, ಅದು ಕೂಡ ಬೇರೆ ಬೇರೆ ಹಾಬೀಸ್ ಕೂಡ. ಅಂದ್ರೆ ನಂಗೆ ತುಂಬಾ ವಿಚಾರಗಳು ಇಷ್ಟ ಆಗುದು, ಅವಳಿಗೆ ತುಂಬಾ ವಿಚಾರಗಳು ಇಷ್ಟ ಆಗಲ್ಲ. ಅದೇ ಲಾಸ್ಟ್ಗೆ ಎಂತ ಹೋಗುದು ನಮ್ಮಿಬ್ರಲ್ಲಿ ಕಾಂಪ್ರಮೈಸ್ ಅಲ್ಲಿ ಹೋಗುದು. ಅಂದ್ರೆ ಕಾಂಪ್ರಮೈಸ್ ಅಂತ ಹಾಗೆಲ್ಲ ಕಾಂಪ್ರಮೈಸ್ ಆಗ ಸಡನ್ ಅಂದ್ರೆ ನಾನ್ ಮಾಡ್ತಿದ್ದೆ ನೀನ್ ಕೂಡ ಮಾಡು ಹಾಗೆ ಗೊತ್ತೇ ಇಲ್ಲ. ಆದ್ರೆ ಮಾಡುವ ಓಕೆ ಇವಳು ಮಾಡ್ತಿದ್ದ ನಂಗೆ ಇಷ್ಟ ಓಕೆ ಮಾಡ್ತಿದ್ದೆ ನಾನು ಕೂಡ ಟ್ರೈ ಮಾಡುವ ಹಾಗೆ ಆಗುದು ಹೊರತು ಒತ್ತಾಯದಿಂದ ಎಂತ ಆಗಲ್ಲ. ಸೊ ತುಂಬಾ ವಿಚಾರಗಳು ಕೂಡ ಅಷ್ಟೇ. ಹಾಬೀಸ್ ಸೇಮ್ ಇಲ್ಲ. ಅಂದ್ರೆ ನನ್ಗೆ ಯಾವ್ದೋ ಒಂದು ವಿಷಯ ಮಾಡ್ಲಿಕ್ಕೆ ಇಷ್ಟ ಇದ್ರೆ ಅದು ಇವಳಿಗೆ ಇಷ್ಟ ಇರಲ್ಲ. ಬಟ್ ಅವ್ಳು ಸಪೋರ್ಟ್ ಬರ್ತಾಳೆ ನನ್ನ ಜೊತೆ, ಓಕೆ ನಾ ಬರ್ತೀನಿ ಹೋಗು ಅಂತ. ಹಾಬೀಸ್ ಇಲ್ಲ, ಸೇಮ್ ಇಲ್ಲ. ಸೊ ಟ್ವಿನ್ಸ್ ಪರ್ಸ್ಪೆಕ್ಟಿವ್ಸ್ ಹೇಗಿರುತ್ತೆ ಅಂತ ನೀವು ನೋಡಿದ್ದೀರಾ. ನನಗಂತೂ ಸಿಕ್ಕಾಪಟ್ಟೆ ಕ್ವೆಶನ್ಸ್ ಇತ್ತು ನನ್ನ ತಲೆಯಲ್ಲಿ, ಈ ಎಲ್ಲ ಆನ್ಸರ್ ನನಗೆ ಈಗ ಸಿಕ್ಕಿದೆ, ನಿಮಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಸೊ ನೆಕ್ಸ್ಟ್ ಎಪಿಸೋಡ್ಗೆ ಸಿಗೋಣ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಶ್ರೀ ನ್ಯೂಸ್. ಥ್ಯಾಂಕ್ ಯು.